ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು 2 ಕಲರ್ ಯೂಸ್ ಮಾಡಿ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಯಾರಿ ಬಂದ್ಬಿಟ್ಟು ರೆಡ್ ಇದೆ ಮತ್ತು ಸೆರಗು ಬಂದ್ಬಿಟ್ಟು ಬ್ಲೂ ಕಲರ್ ಇದೆ, ನೋಡ್ತಾ ಇರ್ಬೋದು. ಸೊ ಹಾಗಾಗಿ ನಾನು ರೆಡ್ಡು ಮತ್ತು ಬ್ಲೂ ಕಾಂಬಿನೇಷನ್ ಮಾಡಿ ನಾನಿವತ್ತು ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಸೆರಗು ಬ್ಲೂ ಕಲರ್ ಇರೋದ್ರಿಂದ ನಾನು ರೆಡ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಅಂದರೆ ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ನಿಮಗೆ ಆಪೋಸಿಟ್ ಸ್ಯಾರಿ ಮತ್ತು ಸೆರಗು ಒಂದೇ ಕಲರ್ ಇರಲ್ಲ, ಅಪೋಸಿಟ್ ಇರುತ್ತಲ್ವ. ಹಾಗಾಗಿ ಅಪೋಸಿಟ್ ಕಲರೇ ತೊಗೋಬೇಕು, ಸ್ಯಾರಿ ಕಲರ್ ತೊಗೋಬೇಕಾಗುತ್ತೆ. ಫಸ್ಟು ಸೆರಗು ಬಂದ್ಬಿಟ್ಟು ಬ್ಲೂ ಇದೆ ಇಲ್ಲಿ, ಹಾಗಾಗಿ ನಾನು ರೆಡ್ಡನ್ನು ತೊಗೋತಾ ಇದ್ದೀನಿ. ನೋಡಿಲಿ, ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಕುಚ್ಚು. ಮತ್ತು ನಾನಿವಾಗ ಯಾವ ರೀತಿ ಕುಚ್ಚನ್ನು ಹಾಕೋದು ಅಂತ ಹೇಳ್ಬಿಟ್ಟು ಕಂಟಿನ್ಯೂಷನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಂದ್ಬಿಟ್ಟು 57 ದಾರನ ಸೂಜಿಗೆ ನೀಟಾಗೆ ತೊಗೊಂಡ್ಬಿಟ್ಟು ನೀಟಾಗಿ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 57 ದಾರ ರೆಡ್ಡು ಮತ್ತು 57 ದಾರ ಬ್ಲೂ ಕಲರ್ನ ಹಾಕ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಯಾಕೆಂದರೆ ಈ ಕಸ್ಟಮರ್ ಬಂದ್ಬಿಟ್ಟು ನಮಗೆ 4 ಕಲರ್ ಅಂದರೆ 4 ರೆಡ್ಡು 4 ಬ್ಲೂ ಬೇಕು ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ಟು ಹೋಗಿದ್ದು ಇದರಿಂದ. ಸೊ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾನು ಆಲ್ರೆಡಿ 2 ದಾರನ ಹಾಕ್ಕೊಂಡಿದ್ದೀನಲ್ವ, ಮತ್ತು ನಾನು ನಿಮಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಲ್ವ ಯಾವ ರೀತಿ ನಾವು 57 ದಾರನ ರೆಡಿ ಮಾಡ್ಕೊಳೋದು ಅಂತ. ಸೊ ಅದನ್ನು 57 ದಾರನ ರೆಡಿ ಮಾಡಿ ನಾನು ಸೂಜಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಸೂಜಿ ಸೀರೆ ಅಂದರೆ ಹಿಂಭಾಗದಿಂದ ಮುಂಭಾಗಕ್ಕೆ 57 ದಾರನ ಹೆಬ್ಬೆರಳಿನ ಪಕ್ಕದ ಬೆರಳಿರ್ತಾವಲ್ಲ ಕತ್ರಿ ಆಕಾರದಲ್ಲಿ ಇಟ್ಕೊಂಡು ನೀಟಾಗೆ ಫ್ರಂಟಿಗೆ ಹೇಳ್ಕೊಂಡು ಮತ್ತು ಬ್ಯಾಕಲ್ಲಿರೋದು ಮತ್ತು ಫ್ರಂಟಲ್ಲಿರೋ ದಾರನ ಎರಡು ಒಂದು ಕಡೆ ಲೆವೆಲ್ ಮಾಡಿಕೊಂಡು ಗೋಲ್ಡನ್ ಥ್ರೆಡ್ ಇದೆಯಲ್ವ, ಜೆರಿ ಥ್ರೆಡ್ಡು, ಅದನ್ನು ಸೂಜಿಗೆ 2 ಎಳೆ ಆಗಿ ಹಾಕಿಟ್ಕೊಂಡಿದ್ದೆ ನಾನು. ಅದನ್ನು ನೋಡಿ ಹಿಂದೆಯಿಂದ ಮುಂದಕ್ಕೆ ಇದೇ ಥರ 3 ಸಲ ಮಾಡಬೇಕಾಗತ್ತೆ. ನೀವು ನಾಟನ್ನು 3 ಸಲ ಮಾಡಿದಾಗ ಅದು ನೀಟಾಗೆ ಬಂದಿರುತ್ತೆ. ಅದು 3 ಸಲ ಕಂಪ್ಲೀಟ್ ಆದಮೇಲೆ ಮತ್ತು ಕುಚ್ಚು ಕಂಪ್ಲೀಟ್ ಆಗಿರುತ್ತಲ್ಲ ಆ ಥ್ರೆಡ್ಡು ಮೇಲಿಂದ ಕೆಳಗೆ ಅದನ್ನು ಅಂದರೆ ಗೋಲ್ಡನ್ ಥ್ರೆಡನ್ನು ಹಾಕ್ಕೊಂಡು ಮತ್ತೆ ನೀಟಾಗೆ ಫಿನಿಶ್ ಮಾಡಿಕೊಂಡು ನಾವು ಫಸ್ಟು ಯಾವ ಲೆವೆಲಿಗೆ ಎಷ್ಟು ಲಾಂಗು ಬೇಕು ಕುಚ್ಚು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಕುಚ್ಚನ್ನ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಲೆಂತಿಗೆ ನಾವು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಇವರು ತುಂಬ ಲಾಂಗ್ ಏನು ಬೇಡ, ಸ್ವಲ್ಪ ಶಾರ್ಟೇ ಇರಲಿ ಅಂತ ಹೇಳಿದರು. ಸೊ ಹಾಗಾಗಿ ಇಷ್ಟು ಶಾರ್ಟ್ಲೇ ಹಾಕ್ತಾಯಿದ್ದೀನಿ. ನೀವು ತುಂಬ ಲಾಂಗ್ ತೊಗೊಳಕ್ಕೆ ಹೋಗ್ಬೇಡಿ, ಅದು ಚೆನ್ನಾಗಿ ಬರಲ್ಲ. ಅಂದರೆ ತುಂಬ ಲಾಂಗ್ ತೊಗೊಂಡಾಗ ಎಳೆ ಒಂದು ಸ್ವಲ್ಪ ದಪ್ಪ ತೊಗೊಳ್ಳಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಸೊ ಇಷ್ಟು ಲೆವೆಲ್ ಇದ್ದರೆ ಸಾಕಾಗುತ್ತೆ ಬೇಬಿ ಕುಚ್ಚಿಗೆ. ನೋಡಿ, ಮತ್ತು ಹಿಂದೆಯಿಂದ ನೋಡಿ ಈ ಥರ ಬಿಚ್ಕೊಂಡು ಬಂದ್ಬಿಡುತ್ತೆ. ನೀವು ಹೆಬ್ಬೆಟ್ಟಿನ ಪಕ್ಕದ ಬೆರಳು ಮತ್ತು ಮಧ್ಯದ ಬೆರಳಲ್ಲಿ ಹಿಂದೆ ಹೇಳ್ಕೋತೀವಲ್ಲ ಅದನ್ನು ನೀಟಾಗಿ ಕತ್ರಿ ಆಕಾರದಲ್ಲಿ ಇಟ್ಕೊಂಡು ನೀಟಾಗಿ ಹೇಳ್ಕೊಂಡ್ರೆ ಆವಾಗ ನಿಮಗೆ ನೀಟಾಗಿ ಬರುತ್ತೆ. ನೋಡಿ, ನಾನಲ್ಲಿ ಹೇಳ್ಕೊಂಡಿದ್ದೀನಿ. ಮತ್ತು ಗೋಲ್ಡನ್ ಥ್ರೆಡ್ಡಲ್ಲಿ ನೋಡಿ, ಮತ್ತು ಗೋಲ್ಡನ್ ಥ್ರೆಡ್ ಹೇಳ್ಕೊಂಡಾಗ ಲಾಸ್ಟಿಗೆ ತುದಿ ಬರುತ್ತಲ್ಲ ಅದನ್ನು ಹೆಬ್ಬೆಟ್ಟಲ್ಲಿ ಹೇಳ್ಕೊಂಡು ನೋಡಿ ಹಿಂದೆಯಿಂದ ಬಂದು ಮತ್ತು ಸೂಜಿ ಮೇಲೆ ಗೋಲ್ಡನ್ ಥ್ರೆಡ್ಡನ್ನು ತೊಗೊಂಡು ಲಾಕು, ಮತ್ತು ಹಿಂದೆಯಿಂದ ಸೂಜಿ ನೋಡಿ ಮತ್ತು ಗೋಲ್ಡನ್ ಥ್ರೆಡ್ ಒಳಗಾಸಿ ತೊಗೊಂಡು ಈ ಥರ 3 ಸಲ ಮಾಡಬೇಕಾಗುತ್ತೆ. ಸೊ 3 ಸಲ ಮಾಡಿದಾಗ ನಿಮಗೆ ನೀಟಾಗಿ ಗಟ್ಟಿಯಾಗಿ ಅಂದರೆ ತಿಕ್ಕಾಗಿ ಕೂತ್ಕೊಳ್ಳುತ್ತೆ ಕುಚ್ಚು ಕೂಡ. ಯಾವುದೇ ಕಾರಣಕ್ಕೂ ಅವರು ವಾಷಬಲ್ಲಿ ಕೊಟ್ಟರು ಯಾವುದೇ ಕಾರಣಕ್ಕೂ ಬಿಚ್ಚಿ ಹೋಗಲ್ಲ. ಹಾಗಾಗಿ 3ರಿಂದ 4 ಹಾಕೋತಾ ಇದ್ದೀನಿ ನಾನಿಲ್ಲಿ ಆ ಥರ ಗಂಟು ಗೋಲ್ಡನ್ ಕಲರಲ್ಲಿ. ಸೊ ನೋಡಿ, ಇವಾಗ ಫಿನಿಶ್ ಆಗಿದೆ. 4 ಕಲರು ರೆಡ್ದು ಎಷ್ಟು ನೀಟಾಗೆ ಫಿನಿಶ್ ಆಗಿದೆ. ನಾನಿವಾಗ ಬ್ಲೂ ಕಲರ್ನ ತೊಗೋತಾ ಇದ್ದೀನಿ. ಸೊ ಬ್ಲೂ ಕಲರು ಕೂಡ ನಾನು 57 ದಾರನೇ ತೊಗೊಂಡಿದ್ದೀನಿ. ನಾನು ಯಾವಾಗಲೂ 57ನೇ ತೊಗೋತೀನಿ ಬೇಬಿ ಕುಚ್ಚು ಹಾಕಬೇಕಾದ್ರೆ. ಕ್ರೋಶಾದ್ರಲ್ಲಿ ಹಾಕಬೇಕಾದ್ರೆ ಮಾತ್ರ ನಾನು 60 ತೊಗೊತೀನಿ. ನೋಡಿ, ಸೇಮ್ ಪ್ರೊಸೆಸಿಂಗು, ಅದು ನಾವು ಯಾವ ರೀತಿ ಹೇಳಿದ್ವಲ್ಲ ಅದೇ ಪ್ರೊಸೆಸಿಂಗಲ್ಲಿ ನೋಡಿ. ಬ್ಲೂ ಕಲರು ಕೂಡ ಗೋಲ್ಡನ್ ಥ್ರೆಡ್ಡನ್ನು ಎಂದು ಸ್ಯಾರಿ ಹಿಂದೆಯಿಂದ ಮುಂದಕ್ಕೆ ಹೇಳ್ಕೊಂಡು ಗೋಲ್ಡನ್ ಥ್ರೆಡ್ಡಲ್ಲಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ನೀವು ಪ್ರತಿ ಒಂದು ಕುಚ್ಚನ್ನು ಬೇಕಂದರೆ ನೀವು ಈ ಥರನೇ ಮಾಡ್ಕೊಳ್ಳಿ, ಏಕೆಂದರೆ ನೀವು ತುಂಬ ಈಸಿಯಾಗಿ ಬರುತ್ತೆ. ನೀವು ಹೂವು ಕಟ್ಟೋ ಥರ ಕಟ್ಟಕ್ಕೆ ಹೋದರೆ ಒಂದು ಕ್ರಾಸ್ ಬರುತ್ತೆ, ಒಂದು ಲೆಂತಿ ಕಡಿಮೆ ಆಗುತ್ತೆ, ಒಂದು ಉದ್ದ ಆಗುತ್ತೆ, ಒಂದು ತುಂಡ ಆಗುತ್ತೆ. ಹಾಗಾಗಿ ನೀವು ಸೂಜಿಲಿ ಹಾಕ್ಕೊಳ್ಳೋದ್ರಿಂದ ಏನದು ಗೋಲ್ಡನ್ ಜೆರಿ ಥ್ರೆಡ್ ಇದೆಯಲ್ಲ ಅದನ್ನು ಕ್ರೋಶಾದ್ರಲ್ಲಿ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು
ಏನದು ಫುಲ್ಲು ಒಂದ್ಸಲಿ ಹಿಂಗೆ ಇದು ಮಾಡಿಬಿಟ್ಟು ನಾವು ಕೈಯಲ್ಲಿ ಹೂವು ಕಟ್ಟೋ ಥರ ಕಟ್ತೀವಿ ಅಂದರೆ ಅದು ನೀಟಾಗಿ ಬರಲ್ಲ. ನೀವು ಯಾವುದೇ ಬೇಬಿ ಕುಚ್ಚು ಹಾಕಬೇಕಾದ್ರೂ ನಿಮ್ಮ ಮನೇಲಿ ದಿವಾನ ಅಥವಾ ಮಂಚ, ಟೀಪಾಯಿ ಯಾವುದಾದ್ರೂ ಬೆಸ್ಟ್ ಅಂದರೆ ಟೀಪಾಯಿ ಮೇಲೆ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಟೀಪಾಯಿ ಎಲ್ಲ ಒರೆಸ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಬಟ್ಟೆ ಅಥವಾ ಟೀಪಾಯಿದ ಬಟ್ಟೆನ ಹಾಕ್ಕೊಂಡು ನೀವು ಅದ್ರ ಮೇಲೆ ಸ್ಯಾರಿ ಹಾಕ್ಕೊಂಡು ವೆಯ್ಟಿಗೆ ಅಂದರೆ ಸೆರಗ್ ಮೇಲೆ ಯಾವುದಾದ್ರೂ ವೆಯ್ಟಿಗೆ ದಿಂಬು ಅಂದರೆ ಸ್ವಲ್ಪ ಭಾರವಾಗಿರೋ ದಿಂಬನ್ನ ಇಟ್ಕೊಂಡು ನೀವು ಈ ಥರ ಸೆರಗ್ ಮಾತ್ರ ಮುಂದೆ ಕೆಳಗಡೆ ಜಿಗ್ಜಾಗ್ ಆಗಿರೋದನ್ನ ಕೆಳಗಡೆ ಬರೋ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ಕುಚ್ಚು ಕೂಡ ಒಂದೇ ಲೆವೆಲಿಗೆ ಬರುತ್ತೆ ಮತ್ತು ನಿಮಗೆ ಹಾಕೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೀವು ಅದು ಬಿಟ್ಬಿಟ್ಟು ಕೂತ್ಕೊಂಡು ಹಾಕಿದ್ರೆ ಬೇಬಿ ಕುಚ್ಚು ಅದು ಸ್ವಲ್ಪನೂ ಚೆನ್ನಾಗಿ ಬರಲ್ಲ ಮತ್ತು ಫಿನಿಶಿಂಗು ಕೂಡ ಭಾಳ ಕೆಟ್ಟದಾಗಿ ಬರುತ್ತೆ. ಸೊ ನೋಡಿ, ನಾನಿವಾಗ ದಿವಾನ್ ಕಾಟ್ ಮೇಲೆ ಒಂದು ಬಟ್ಟೆನ ಹಾಕ್ಕೊಂಡು ಅಂದರೆ ಮಾಮೂಲಿ ಬೆಟ್ಟಿದೆ ಅದ್ರ ಮೇಲೆ ಮತ್ತು ದಿವಾನ್ ಕಾಟಿನ ಮೇಲೆ ಕವರು ಇದೆ. ಬಟ್ ಅದ್ರ ಮೇಲೆ ನಾವು ವಾಷಬಲ್ದು ಯಾವುದಾದ್ರೂ ಒಂದು ಸೀರೆ ಹಾಕೋದಕ್ಕಿಂತ ಮುಂಚೆ ಒಂದು ನೀಟಾಗೆ ಬಟ್ಟೆನ ವೈಟ್ ಕಲರ್ ಅಥವಾ ಕಾಟನ್ ಯಾವುದಾದ್ರೂ ಒಗ್ದಿರೋ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಸೀರೆನ ನೀಟಾಗೆ ಮಡ್ಚ್ಬಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ದಿಮ್ನ ಇಟ್ಕೊಂಡು ಹಾಕೋಬೇಕಾಗುತ್ತೆ. ನೀವು ಅದು ಬಿಟ್ಬಿಟ್ಟು ಬೇರೆ ಥರ ಅಂದರೆ ವೆಯ್ಟ್ ಇರೋದು ಏನಾದರೂ ನಿಮ್ಮ ಕಂಫರ್ಟಬಲ್ ನೀವು ಲೆಟನ್ಗೆ ಇಟ್ಕೋತಾರೆ ಒಬ್ಬೊಬ್ಬರು. ನಾನು ಯಾವಾಗೂ ದಿಂಬನ್ನೇ ಯೂಸ್ ಮಾಡ್ತೀನಿ, ಏಕೆಂದರೆ ಬೇಬಿ ಕುಚ್ಚು ಸೀರೆಗಿಂತ ಡೈರೆಕ್ಟ್ ಹಾಕ್ತೀವಲ್ಲ. ಸೊ ನಮಗೆ 57 ದಾರನ ನೀಟಾಗಿ ಹಾಕ್ಕೊಂಡಿರ್ತೀವಲ್ಲ ಸೂಜಿನ, ಆ ಸೂಜಿನೂ ಕೂಡ ಚುಚ್ಚೋದಕ್ಕೆ ದಿಂಬು ಈಸಿ ಆಗುತ್ತೆ ಮತ್ತು ದಾರಗಳು ಕೂಡ ಗಂಟಾಗಲ್ಲ. ಹಾಗಾಗಿ ನೀವು ದಿಂಬನ್ನ ಯೂಸ್ ಮಾಡಿ ಆಲ್ಮೋಸ್ಟ್ ಬೇಬಿ ಕುಚ್ಚು ಅಥವಾ ಕುಚ್ಚು ಯಾವುದಕ್ಕೆ ಕಟ್ಟಬೇಕಾದ್ರೂ ಆವಾಗ ನಿಮಗೆ ತುಂಬ ನೀಟಾಗೂ ಬರುತ್ತೆ, ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ನೋಡಿ, ಇವಾಗ ನಾನಿಲ್ಲಿ ರೆಡ್ಡು ಆವಾಗಲೇ 4 ಹಾಕಿದ್ದೆ, ಬ್ಲೂ ಕೂಡ 4 ಇವಾಗ ಕಂಪ್ಲೀಟ್ ಆಯಿತು ನೋಡಿ. ಮತ್ತು ಗೋಲ್ಡನ್ ಥ್ರೆಡಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ನಿಮಗೆ ಲೈವಲ್ಲೇ ನಾನು ಹಾಕಿ ತೋರಿಸ್ತಾ ಇರೋದ್ರಿಂದ ನಾನು ಒಂದೇ ಸಲ ಫಿನಿಷ್ ಮಾಡ್ಕೊತೀನಿ. ನಾನು ಇವಾಗ ಕಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ ಒಂದೇ ಲೆವೆಲಿಗೆ ಅಂತ ನಾನು ಆ ಥರ ಮಾಡೋಕ್ಕೋಗಲ್ಲ. ಕುಚ್ಚು ಕಟ್ಟಬೇಕಾದ್ರೇ ಒಂದೇ ಸಲ ರೆಡಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾನು ಅಷ್ಟನ್ನೇ ಕಟ್ ಮಾಡ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಎಲ್ಲದೂ ಕೂಡ ನೋಡಿ, ಹಿಂಟ್ ಹಾಕಿದ್ದೀನಿ, ಹಿಂಟು ಕೂಡ ಒಂದೇ ಲೆವೆಲಿಗೆ ಇದೆ. ಸೊ ನೀವು ಆ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಬಿಡು ಆಮೇಲೆ ಒಂದೇ ಸಲ ಲಾಸ್ಟಿಗೆ ಫಿನಿಶ್ ಕೊಡೋಣ ಅಂತ ಹೋದಾಗ ಒಂದು ಚಿಕ್ಕದು ಬರುತ್ತೆ, ಒಂದು ಉದ್ದ ಬರುತ್ತೆ, ಒಂದು ದಪ್ಪದ್ದು ಬರುತ್ತೆ. ಹಾಗಾಗಿ ನೀವು ಕಟ್ ಮಾಡ್ಕೊಬೇಕಾದ್ರೆ ಅಂದರೆ ಸೀರೆಗೆ ಹಾಕ್ಕೊಂಡು ಫಿನಿಶ್ ಮಾಡ್ಕೊಬೇಕಾದ್ರೇ ಗಂಟನ್ನು ಆವಾಗ ನೀಟಾಗಿ ಒಂದೇ ಸಲ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಚೆನ್ನಾಗಿ ಬರುತ್ತೆ ನೋಡಿ. ಮತ್ತೆ ನಾನು ಬೇಕಂದರೆ ನಿಮಗೆ ಹೇಳ್ತೀನಿ ಎಷ್ಟು ನೀಟಾಗಿ ಹಾಕ್ಕೋಬೋದು ಅಂದರೆ ಬೇಬಿ ಕುಚ್ಚಿಗೆ ನಿಮ್ಮದೇ ಸ್ಯಾರಿಗಳಿಗೆ ಹಾಕ್ಕೋಬೋದು. ಇವಾಗ ಒಂದು ಸ್ಯಾರಿ ಬೇಬಿ ಕುಚ್ಚು ಹಾಕೋದಕ್ಕೆ ನಾನು 250 ಚಾರ್ಜ್ ಮಾಡ್ತೀನಿ. 250 ಮತ್ತು 350 ಮತ್ತು ಏನಾದರೂ ಕ್ರೋಶದಲ್ಲಿ ಅಂಡು ಹಾಕಬೇಕಂದ್ರೆ 350 ಚಾರ್ಜ್ ಮಾಡ್ತೀನಿ ನಾನು. ಅದನ್ನು ಕೂಡ ನೀವು ಸೇವ್ ಮಾಡ್ಕೋಬೋದು ನೋಡಿ. ಹಂಗಾಗಿ ನೀವು ತುಂಬ ಈಸಿಯಾಗಿ ಕೂಡ ಕಲಿಬೋದು ನೋಡಿ. ನಾನು ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ನೀವು 67 ದಾರ ತೊಗೊಂಡ್ರೆ ತುಂಬ ದಪ್ಪ ಬರುತ್ತೆ, ಆವಾಗ ನೀವು ಅರ್ಧ ಇಂಚು ಗ್ಯಾಪ್ ಕೊಟ್ಕೊಂಡು ಹಾಕೋಬೇಕಾಗುತ್ತೆ. ನಾನಿಲ್ಲಿ 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಒಂದೊಂದು ಕುಚ್ಚಿಗೂ ಹಾಕೋತಾ ಇದ್ದೀನಿ. ನೀವು ತುಂಬ ದಪ್ಪ ಮತ್ತು ಬೀಡ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂದರೆ ನೀವು 67 ದಾರ ತೊಗೊಂಡ್ರೆ ಬೆಸ್ಟ್ ಇರುತ್ತೆ. ಬೇಬಿ ಕುಚ್ಚಿಗೆ ಯಾವಾಗಲೂ 50 ಎಳೆ ಸಾಕಾಗುತ್ತೆ ಮತ್ತು ನೀಟಾಗೂ ಬರುತ್ತೆ. 50 ಅಂದರೆ ಅರೌಂಡು ಫುಲ್ ಕುಚ್ಚು ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ 200 ಲೈನ್ಸ್, ಒಂದೊಂದು ಕಡೆ 200 ಲೈನ್ಸ್ ಬಂದಿರುತ್ತೆ ನಿಮಗೆ, ಗೊತ್ತಾಯ್ತಾ? ಸೊ ನಾನು ಯಾವಾಗೂ 50ನೇ ತೊಗೋತೀನಿ. ಸೊ ನಿಮ್ಮದು ಸ್ಯಾರಿಗಳಿಗೂ ನೀವು ಹಾಕೋಬೋದು. ನೀವು ನಿಮ್ಮದೇ ಸ್ಯಾರಿಗಳು ಮತ್ತು ನಿಮ್ಮ ಅಮ್ಮದು, ನಿಮ್ಮ ಅತ್ತೆದು ಅಥವಾ ನಿಮ್ಮ ಸಿಸ್ಟರ್ಸ್ದು ಎಲ್ಲ ಸ್ಯಾರಿಗೂ ಕೂಡ ಹಾಕೋಬೋದು ನೀವು ನಿಮ್ಮದೇ ಸ್ಯಾರಿಗಳಿಗೆ ಮತ್ತು ನಿಮ್ಮದು ದುಪ್ಪಟ್ಟಗಳಿಗೆ, ವೇಲ್ಗಳಿಗೆ, ಕರ್ಚೀಫ್ಗಳಿಗೆ ಅವಕ್ಕೆಲ್ಲ ಹಾಕ್ಕೊಂಡು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಸ್ಯಾರಿ ಕುಚ್ಚು ಹಾಕೋದು ಈಸಿ ಆಗುತ್ತೆ. ನಾನು ಕೂಡ ಅಷ್ಟೇ, ಫಸ್ಟು ನಾನೇನು ಸ್ಯಾರಿಗೆ ಹಾಕೋಕ್ಕೆ ಹೋಗಲಿಲ್ಲ. ಫಸ್ಟು ನಂದು ಕಾಟನ್ದು ಬಟ್ಟೆ ತೊಗೊಂಡು ಅದಕ್ಕೆ ಜಿಗ್ಜಾಗ್ ಮಾಡಿಸ್ಕೊಬಂದು ನಾನು ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ನಾನು ಈಗಲೂ ಕೂಡ ಯಾವುದೇ ಹೊಸದೊಂದು ಡಿಸೈನ್ ಕಲಿಬೇಕು ಅಂದ್ರೂ ಫಸ್ಟ್ ನಾನು ಆ ಕಾಟನ್ ಬಟ್ಟೆಗೆ ಜಿಗ್ಜಾಗ್ ಮಾಡಿರ್ತೀನಲ್ಲ ಅದಕ್ಕೆ ಹಾಕೋತೀನಿ, ಆವಾಗ ನೀಟಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀವು ಡೈರೆಕ್ಟ್
ಸೀರೆಗೆ ಹಾಕೋದ್ರಿಂದ ಸೀರೆನೂ ಹಾಳಾಗುತ್ತೆ, ಮತ್ತು ನಿಮಗೇನಾದರೂ ಮತ್ತೆ ಸೀರೆಗಳು ಕೊಡಲ್ಲ, ಮತ್ತು ಅದು ಹಾಳಾದರೆ ಮತ್ತೆ ಅದು ಹೋಲ್ಗಳು ಜಾಸ್ತಿ ಆದರೆ ಮತ್ತೆ ಉಡೋದಕ್ಕೆ ಬರಲ್ಲ. ಹಾಗಾಗಿ ನೀವು ಆಲ್ಮೋಸ್ಟು ಇವಾಗ 1 ಮೀಟರ್ ಕಾಟನ್ದು ಲೈನಿಂಗ್ ಬರುತ್ತಲ್ಲ, ನೀವು ಲೈನಿಂಗ ಕೂಡ ಫೋಲ್ಡ್ ಮಾಡಿಬಿಟ್ಟು ನೀವು ಜಿಗ್ಸಾಗಿ ಒಂದೊಂದು 2 ಇಂಚಿಗೆ ಗ್ಯಾಪ್ ಕೊಟ್ಕೊಂಡು ಅಳತೆ ಮಾಡಿಕೊಂಡು ಜಿಗ್ಸಾಗ್ ಮಾಡಿಸ್ಕೊಂಡು ಬಂದು ಆ ಜಿಗ್ಸಾಗಿಗೆ ಟ್ರೈ ಮಾಡಿ ನೀವು ನೀಟಾಗಿ. ಅದನ್ನು ಕೂಡ ಟೀಪೈ ಮೇಲೆ ಇಟ್ಕೊಂಡು ಅದಕ್ಕೆ ಭಾರ ಇಟ್ಕೊಂಡು ಅದ್ರ ಮೇಲೆ ನೀವು ಮಾಡ್ತಾ ಹೋದಾಗ ನಿಮಗೆ ಬೇಗ ಹಾಕೋದಕ್ಕೂ ಕೂಡ ಬರುತ್ತೆ ಕುಚ್ಚನ್ನ. ನೀವು ಕೂಡ ಬೇಗ ಕಲಿಬೋದು, ನೀವು ನಿಮ್ಮ ಖರ್ಚಿಗಾಗೋವಷ್ಟನ್ನು ದುಡ್ಕೋಬೋದು. ಮಂತ್ಲಿ 1 ವಾರಕ್ಕೆ 1 ಕುಚ್ಚಿಂದು ಸಾರಿ ಬಂದರೆ ಸಾಕು ನಿಮಗೆ, ಅಂದರೆ ನಿಮ್ಮದು ಖರ್ಚಿಗೆ ನೀವು ದುಡ್ಕೋಬೋದು. ಎಲ್ಲದಕ್ಕೂ ನಿಮ್ಮ ಗಂಡನ ಅಥವಾ ನಿಮ್ಮ ಅಪ್ಪನ ಕೇಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಂದು ವೀಡಿಯೋನು ಪ್ರತಿಯೊಂದು ಸ್ಟೆಪ್ಪಲ್ಲೂ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಅದು ಕೇಳಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ನಾನು ಆ ವಿಡಿಯೋ ಕೂಡ ಮಾಡಿಬಿಟ್ಟು ನಿಮಗೆ ಹಾಕ್ತೀನಿ. ನೋಡಿ ನಾನು ಹಾಕಿದ್ದೀನಿ, ಸ್ಯಾರಿ ಫುಲ್ಲು ಫಿನಿಶ್ ಆಗಿದೆ. 444 ಎಲ್ಲ ಕಡೆಯೂ 4 ಬಂದಿದೆ. ಎಷ್ಟು ನೀಟಾಗೂ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನೋಡಿ. ಒಂದೇ ಲೆವೆಲಿಗಿದೆ, ಮೇಲೂ ಕೂಡ ಒಂದೇ ಲೆವೆಲಿಗಿದೆ, ಕೆಳಗೂ ಕೂಡ ಒಂದೇ ಲೆವೆಲಿಗಿದೆ. ನಿಮಗೆಲ್ಲೂ ವೇರಿಯೇಷನ್ ಇಲ್ಲ, ಒಂದು ಚಿಕ್ಕದು ಒಂದು ದೊಡ್ಡದು, ಮತ್ತು ಒಂದು ಹತ್ರ ಕಟ್ಟಾಗಿದೆ ಒಂದು ಹತ್ರ ಕಟ್ಟಾಗಿಲ್ಲ, ಆ ಥರ ಏನಿಲ್ಲ. ನನಗೆ ಇಲ್ಲಿ ಬಂದ್ಬಿಟ್ಟು ಲಾಸ್ಟಲ್ಲಿ 4 ರೆಡ್ಡು 4 ಬ್ಲೂ ಬರಲಿಲ್ಲ, 4 ಬ್ಲೂ ಮಾತ್ರ ಬಂತು, ರೆಡ್ ಮಾತ್ರ 2 ಬಂತು. ಒಂದೊಂದು ಸ್ಯಾರಿಲಿ ಈ ಥರ ಆಗುತ್ತೆ. ಸೊ ಆಲ್ಮೋಸ್ಟು 2 ಇವಾಗ 4 ಹಾಕಿದರೆ 2 ಆದರೂ ಆ್ಯಡ್ ಮಾಡಿ, ಒಂದೊಂದನ್ನು ಹಾಕ್ಬಿಟ್ಟು ಬಿಡಬೇಡಿ. ಅದು ಲುಕ್ ವೈಸನ್ನು ಕೂಡ ಚೆನ್ನಾಗೇ ಕಾಣಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಫ್ರಂಟು ಮತ್ತು ಬ್ಯಾಕು ಎಷ್ಟು ನೀಟಾಗಿ ಬಂದಿದೆ ಅಂದರೆ, ಮುಂದೆನೂ ಕೂಡ ಕಂಪ್ಲೀಟ್ ಆಗಿದೆ. ಮತ್ತು ಹಿಂದೆ ನೋಡಿ, ಹಿಂದೆನೂ ಕೂಡ ನಿಮಗೆ ಒಂದೇ ಲೆವೆಲಲ್ಲೇ ಕಾಣ್ತಿದೆ ಎಷ್ಟು ನೀಟಾಗಿ ಅಂತ ಹೇಳ್ಬಿಟ್ಟು. ಮತ್ತು ಫ್ರಂಟಲ್ಲೂ ಕೂಡ ಅದೇ ಥರ ಇದೆ, 2 ಕಡೆಯೂ ಒಂದೇ ಫಿನಿಶಿಂಗ್ ಕೊಡಬೇಕಾಗತ್ತೆ. ಹಾಗಾಗಿ ನೋಡಿ ಇವಾಗ ಸ್ಯಾರಿ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ರೆಡ್ಡು ಮತ್ತು ಬ್ಲೂ ಇರೋದ್ರಿಂದ ಸ್ಯಾರಿ ಎಷ್ಟು ನೀಟಾಗಿ ಕಾಣ್ತಿದೆ, ಕಲರ್ಫುಲ್ಲಾಗಿದೆ. ಸೊ ನೀವು ಕೂಡ ಇದೇ ಥರ ಅಂದರೆ ಆಪೋಸಿಟ್ ಕಲರ್ ತೊಗೊಳ್ಳಿ, ಇಲ್ಲ ಕಸ್ಟಮರ್ ಕೇಳಿ ಒಂದು ಕಲರ್ ಬೇಕಾ ಯಾವ ಕಲರ್ ಬೇಕು ಅಂತ ಆ ಥರ ನೀವು ಮಾಡಿಕೊಡಿ. ಥ್ಯಾಂಕ್ ಯು.